ಕೂಡ ಅಷ್ಟು ಪ್ರೆಜರ್ ಏನು ಕಾಣಿಸ್ಕೊಳ್ತಾ ಇಲ್ಲ. ಪ್ರೆಜರ್ ಕಡಿಮೆನೇ ಕಾಣಿಸ್ಕೊಳ್ತಾ ಇದೆ, ಜಾಸ್ತಿ ಪ್ರೆಜರ್ ಕಾಣಿಸ್ಕೊಂಡಿಲ್ಲ. ಇದು ವಾಟರ್ ಲೈನು, ಇದು ಲೈನು, ಈ ಡೈರೆಕ್ಷನ್ ವಾಟರ್ ಸಿಗ್ತಾ ಇರೋದು. ಬಂದರೆ ಸ್ವಲ್ಪ ರಿಯಾಕ್ಷನ್ ಡಿಫ್ರೆಂಟ್ ಇದೆ. ಈ ಡೈರೆಕ್ಷನ್ ಎಲ್ಲ ಅಲ್ಲಿ ಜಂಕ್ಷನ್, ಇಲ್ಲಿ ಜಂಕ್ಷನ್ ಇದೆ. ಸರ್ ಒಂದು ಬಾಟ್ಲಾಗಿ ಆಯ್ತಾ ಸಾಕಾ? 5 ಲೀಟ್ರ್. ನೋಡಿ ಲೈನ್ ಇದೆ, ಡೈರೆಕ್ಷನ್ ಇದೆ. ಸೈಡ್ಗೆ ಅದೇ ಮೇನ್ ಲೈನ್. ಇದೇ ಪಾಯಿಂಟ್. ಮತ್ತೆ ಇದು ಮನೆಗೆ ಬರ್ತಾ ಇಲ್ಲ, ಯು ಟೈಪಲ್ಲಿ ಹಿಂಗೆ ಈ ಕಡೆ ಹೊಂಟೋಗ್ತಾ ಇದೆ. ಮತ್ತೆ ಈ ಕಡೆ ಸಣ್ಣ ಸಣ್ಣ ಲೈನ್ 2 ಲೈನ್ ಇದೆ, ಇವತ್ತು 4 ಲೈನು. ಅವ್ರು ಕೊಟ್ಟಿರೋ ಲೈನ್ ಇಲ್ಲಿ ಟಚ್ ಆಗ್ತಾ ಇದೆ. ಅವರು ಅದು ಅಲ್ಲಿ ಎಷ್ಟು ಹೇಳಿದ್ದಾರೆ? ಒಂದೇ ಲೈನು, 800 ಅಡಿ ಒಂದೇ ಲೈನ್ ಕೊಟ್ಟು ಒಂದೇ ಲೈನ್ ಇರೋದು ಅವ್ರದ್ದು. ಅದು ಒಂದೇ ಏನಿದೆ, ಅದು ಬಂದು ಇಲ್ಲಿ ಟಚ್ ಆಗ್ತಾ ಇದೆ. ಇದು ಬಂದು 4 ಎಲೆ ಇದೆ, 4 ಎಲೆ ಇದೆ. ಬಟ್ ಆದರೂ ನಿಮಗೆ 1.5 ಇಂಚಿಂದ 2 ಇಂಚ್ ಎಲ್ಲೋದು ಅದ್ಮೇಲೆ ಬರೋದು ನಿಮ್ಮದೇ ಉದಯ. ಮತ್ತು ಇದು ಬೆಟ್ರ್ ಪಾಯಿಂಟ್. ಇದೆಲ್ಲ ಹುಡುಕೋದಲ್ಲಿ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಪಾಯಿಂಟ್. ಅಷ್ಟು ಕೂಡ ನಾನು ಹೇಳ್ತೀನಿ. ಮತ್ತು ಡೀಪ್ ಹೋಗಿ ಒಂದು 1300 ತನಕ ಅದು ಹೋಗಿ, ಹಂಗೆ ಹೋಗಿ ಇದು 2 ಇಂಚ್ ಬೀಳ್ಬೋದು, 1.5 ಇಂಚ್ ನಮ್ಗೆ ಗ್ಯಾರಂಟಿ. ಅದರಿಂದ ಕಡಿಮೆ ಅಂತ ಆಗಲ್ಲ. ಅದೇ ಈ ಡೈರೆಕ್ಷನ್ ಸ್ವಲ್ಪ ಫ್ಲೋ ಜಾಸ್ತಿ ಇದೆ. ನಿಮ್ಮ ದೇವ್ರದೇ ಇದ್ದರೆ 2 ಇಂಚಿಂದ ಜಾಸ್ತಿ ಬರ್ಬೋದು, ಆ ಥರ ಎಫೆಕ್ಟ್ ಇದೆ. ಇದನ್ನೇ ಮಾಡಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಇದನ್ನೇ ಮಾಡಿ. ಇದು ನೀರು ಸಿಗುತ್ತೆ, ಬಂದರೆ ಸ್ವಲ್ಪ ಜಾಸ್ತಿ ಬರ್ಬೋದು, ಸ್ವಲ್ಪ ಕಡಿಮೆ ಬರ್ಬೋದು. ನೀರಂತೂ ಇಲ್ಲಂದಾಗಲ್ಲ, 100% ನೀರು ಬರುತ್ತೆ. ಡೀಪ್ ಎಲ್ಲೋದು ನಾವು ಪ್ಲಸ್ ಮೈನಸ್ ಆಗುತ್ತೆ, ಅದಕ್ಕೆ ಟಾರ್ಗೆಟ್ ಮಾಡೋಕ್ಕೆ ಹೋಗ್ಬಿಡಿ. ನಾವು ಒಂದು ಆವ್ರೇಜ್ ಎಲ್ಲೋದು ಇಷ್ಟೆಂದು. ಬಟ್ ನೀವು ಧೈರ್ಯ ಮಾಡಿ ಹೊಡೆದ್ರೆ ಇದು 100% ನೀರು ಮಾಡ್ಬೋದು.